ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನಿನ್ನೆ ಎಪಿಸೋಡ್ ಬಗ್ಗೆ ಮಾತನಾಡ್ತಾ ಹೋಗೋಣ. ನಿನ್ನೆ ಗೇಮ್ ಹೇಗಿತ್ತು, ಏನೇನೆಲ್ಲ ಆಗಿತ್ತು, ಯಾರ್ದು ತಪ್ಪು ಯಾರ್ದು ಸರಿ, ಅದರಲ್ಲೂ ಕೂಡ ಅಶ್ವಿನಿ ಹಾಗೂ ಧ್ರುವಂತ್ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅಷ್ಟು ಸಕ್ಕದಾಗಿ ತುಂಬಾ ಚೆನ್ನಾಗಿ ಗೇಮ್ ಆಡಿದ್ರು. ಅವರ ವ್ಯಕ್ತಿತ್ವವನ್ನ ಅವರು ಪ್ರೂವ್ ಮಾಡ್ಕೊಂಡ್ರು. ಇದರಲ್ಲಿ ಯಾರ್ದು ಸರಿ ಇತ್ತು, ನಿನ್ನೆ ಎಪಿಸೋಡ್ನಲ್ಲಿ ಯಾರ್ದು ತಪ್ಪಿತ್ತು, ಎಲ್ಲದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಇದೇ ಈ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕತೆ ನಮ್ಮ ಜೊತೆ. ಎಸ್, ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನನ್ನ ಕೊಲಿ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಹಾಯ್ ರಾಮ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಿನ್ನೆ ಎಪಿಸೋಡ್ನ ನೋಡಿದ್ರಿ ಅನ್ಸುತ್ತೆ. ತುಂಬ ಸಖತ್ತಾಗಿತ್ತು, ಗೇಮ್ ಅಂತೂ ಚೆನ್ನಾಗಿತ್ತು. ಅದರಲ್ಲಿ ನಾವು ಗಮನಿಸಬೇಕಾದಂತಹ ಅಂಶ ಏನು ಅಂತ ಅಂದರೆ, ರಕ್ಷಿತಾ ಶೆಟ್ಟಿ ಅವರು ಏನಿದ್ದಾರೆ, ಅವರು ಟಾಪ್ 6 ಕಂಟೆಂಡರಿಂದ ಆಚೆ ಉಳಿದಿದ್ದಾರೆ. ಇದೇನಾದರೂ ಗೇಮ್ ಸ್ಟ್ರಾಟಜಿನ ಅಥವಾ ಬೇಕು ಅಂತ ಏನಾದರೂ ಆಚೆ ಉಳಿದ್ರಾ, ಇಲ್ಲ ಜನರ ಸಿಂಪತಿನ ನಾನು ಪಡ್ಕೋಬೇಕು, ಇಬ್ಬರಿಗೆ ಆಟೋ ಬಿಟ್ಕೊಟ್ಟಿದ್ದಾರೆ ರಕ್ಷಿತಾ ಅವರು ಅಂತ ಹೇಳಿ ಈ ಥರ ಗೇಮ್ ಸ್ಟ್ರಾಟಜಿ ಏನಾದರೂ ಯೂಸ್ ಮಾಡಿದ್ರಾ ರಕ್ಷಿತಾ ಅವರು? ಇಲ್ಲ, ಏನಂದರೆ ಈಗ 3 ಜನ ರಘು ಮತ್ತು ರಾಶಿಕಾ ರಕ್ಷಿತಾ ಏನಿರ್ತಾರೆ ಅವ್ರು ಆ ಗೇಮ್ನ ಸೋದಿರ್ತಾರೆ. ಸೊ ಅದೇನಾಗುತ್ತೆ, 3 ಜನರಲ್ಲಿ ಒಬ್ಬರು ಹೊರಗಡೆ ಇರಬೇಕು ಅನ್ನೋದು ಬಿಗ್ ಬಾಸ್ ಅವರು ಅನೌನ್ಸ್ ಮಾಡಿರ್ತಾರೆ. ಸೊ ಇದಾನೆ ರಾಶಿಕಾ ಮತ್ತು ರಕ್ಷಿತಾ ಅವ್ರದ್ದು ನಡೀತಾ ಇರುತ್ತೆ, ಮಾತುಕತೆ ಅವ್ರದ್ದೇ ಜಾಸ್ತಿ ನಡೀತಿರುತ್ತೆ. ಸೊ ಇದನ್ನು ನಾನು ಹೋಗ್ಬೇಕು ನೀನು ಹೋಗ್ಬೇಕು ಅನ್ನೋ ಅವರಿಬ್ಬರಲ್ಲೇ ಜಾಸ್ತಿ ಗೊಂದಲ ಇರುತ್ತೆ. ರಘು ಅವ್ರಿಗೆ ಏನಾಗುತ್ತೆ, ನಿಮ್ಮಿಬ್ಬರದ್ದು ಈಗಲೇ ಮುಗಿಯೋದಿಲ್ಲ, ಸೊ ಒಂದು ಕೆಲಸ ಮಾಡ್ತೀನಿ, ನಾನೇ ಹೊರಗಡೆ ಬಂದ್ಬಿಡ್ತೀನಿ. ಸೊ ಇದು ನನಗೆ ಯಾಕೆಂದರೆ ಯಾರು ಒಪ್ತಿಲ್ಲ, ಅವರು ನೀವು ಒಪ್ತಾ ಇಲ್ಲ, ಅವರು ಒಪ್ತಿಲ್ಲ. ಯಾಕೆಂದ್ರೆ ನೋಡಿ, ಇನ್ನೊಂದು ರಕ್ಷಿತಾಗೆ ಅವ್ರು ಆಲ್ರೆಡಿ ಗೇಮ್ನ ನೋಡ್ಕೊಂಡು ಬಂದಿದ್ದಾರೆ. ಅಂದರೆ ಸೀಕ್ರೆಟ್ ರೂಮ್ಗೆ ಹೋಗ್ಬಿಟ್ಟು ಹೆಂಗೆ ನಡೀತಾ ಇದೆ ಪ್ರತಿಯೊಂದು ನೋಡ್ಕೊಂಡು ಒಂದು ಐಡಿಯಾ ಬಂದಿದೆ. ಸೊ ಹಂಗಾಗಿ ಅವರು ಈಗ ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಈಗೆಲ್ಲ ಗೊತ್ತಾಗಿದೆ, ಯಾವ ರೀತಿ ಆಡಿದ್ರೆ ನಾನು ಚೆನ್ನಾಗಿ ಕಾಣಿಸ್ಕೊಳ್ತೀನಿ ಹೆಂಗೆ ಅನ್ನೋದು ಗೊತ್ತಾಗಿದೆ. ರಾಶಿಕಾ ಡೇ 1 ಅವರು ಮಾಡಿರಲಿಲ್ಲ, ಅಂದರೆ ಈ ಥರ ಸೀಕ್ರೆಟ್ ರೂಮ್ ಆಗಿರ್ಬೋದು, ಈ ಥರದ್ದೆಲ್ಲ ಆಗಿಲ್ಲ. ಸೊ ಅವರು ಟಾಸ್ಕ್ ಎಲ್ಲ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ, ಕೆಲವು ಕಡೆ ಎಲ್ಲ ಸ್ಟ್ಯಾಂಡಾಗಿ ನಿಂತಿದ್ದಾರೆ. ಸೊ ಅಲ್ಲಿ ನೋಡಬೇಕು ಅಂತಂದ್ರೆ ರಘು ಅವರು ಹೇಳ್ಬೋದಾಗಿತ್ತು ಒಂದು ಮಾತು, ಇಲ್ಲ ರಕ್ಷಿತಾ ನಿಮ್ಗೊಂದು ಚಾನ್ಸ್ ಸಿಕ್ತು, ಈ ಥರ ನಿಮಗೆ ಸೀಕ್ರೆಟ್ ರೂಮೆಲ್ಲ ಸಿಕ್ಕಿದ್ಯಲ್ಲ, ಸೊ ಹಾಗಾಗಿ ನಿಮಗೆ ಒಂದು ತುಂಬ ಪ್ಲಸ್ ಪಾಯಿಂಟ್ ಸಿಕ್ಕಿದೆ. ಸೊ ಆ ಥರ ನೋಡೋಕೆ ಹೋದರೆ ರಾಶಿಕಾಗೆ ಆಗಲಿ ನನಗಾಗಲಿ ಆ ಥರದ್ದು ಏನೂ ಸಿಕ್ಕಲಿಲ್ಲ. ಸೊ ಇದರಲ್ಲಿ ನಾವೇನು ಡೇ 1 ನಾವೇನು ಮಾಡ್ಕೊಂಡ್ಬಂದಿದ್ದೀವಿ, ಸೊ ಇದನ್ನು ನಾವು ತಗೊಳ್ತೀವಿ, ಸೊ ಅದು ನೀವು ಎಕ್ಸಿಟ್ ಆಗುವಂತ ಅವರು ರಘು ಅವರು ಹೇಳ್ಬೋದಾಗಿತ್ತು. ರಘು ಅವರು ಹೇಳೋಕ್ಕಾಗ್ತಿಲ್ಲ, ಯಾಕೆಂದರೆ ಅಲ್ಲಿ ಏನಾಗಿದೆ, ಸಿಂಪತಿಯಲ್ಲಿ ಒಂಥರ ಎಮೋಷನ್ ಆಗಿ ಅವ್ರು ರಘು ಅವ್ರನ್ನ ಹೊಡಿತಿದ್ದಾರೆ. ಎಮೋಷನ್ ಆಗಿ ಅವ್ರೇನ ಸ್ವಲ್ಪ ಎಮೋಷನ್ ತೊಗೊಂಡ್ಬಿಟ್ಟಿದ್ದಾರೆ ಅವರು ರಘು ಅವರು. ಬಿಡು ಪಾಪ, ಹೋಗ್ಲಿ ಬಿಡು ಪಾಪ, ತಂಗಿ ಥರ ಆ ಥರ. ಯಾಕೆಂದರೆ ಅವರು ಮಾತುಕತೆಯಲ್ಲೂ ಹಾಗೆ ಮಾತಾಡ್ತಾರೆ, ಅವ್ರು ಏನೇ ಮಾತಾಡೋರು ಹ್ಞೂ ಅಂತ ಸುಮ್ಮನೆ ಆಗ್ತಾರೆ. ಏನಾಗ್ತದೆ ಅವ್ರಿಗೆ ಪಾಪ ಎಮೋಷನಲ್ಲೇ ಅವ್ರಿಗೆ ಇದು ಮಾಡ್ತಿದ್ದಾರೆ. ಅದು ಒಂಥರ ಏನೋ ಗೇಮ್ ಸ್ಟ್ರಾಟಜಿ ಇರ್ಬೋದೇನೋ ಗೊತ್ತಿಲ್ಲ. ಇವರು ಎಮೋಷನ್ ಆಗಬಾರ್ದು, ಯಾರು ರಘು ಅವರು. ಇವರು ಸ್ಟ್ಯಾಂಡಾಗಿ ಅವರಾಗಿ ನಿಂತ್ಕೊಳ್ಬೇಕು. ಏನೇ ಎಮೋಷನ್ ಹೊರಗಡೆ ಇಟ್ಕೊಳ್ಳೋಣ, ಇಲ್ಲ ನಾನೊಬ್ಬ ನಿಮ್ಮ ಥರನೇ ಒಬ್ಬ ಪಾರ್ಟಿಸಿಪೇಟರ್, ನಾನು ಚೆನ್ನಾಗಿ ಆಟ ಆಡಬೇಕು, ನಾನು ಮೈಂಡ್ ಸೆಟ್ನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಬೇಕು ಅನ್ನೋದು ಅವ್ರಿಗೆ ಅಲ್ಲಿ ಆಗ್ತಾ ಇಲ್ಲ. ಯಾಕೆಂದರೆ ಎಮೋಷನ್ ಫೂಲ್ ಮಾಡ್ತಿದ್ದಾರೆ ಅವ್ರನ್ನ ಅಂತ ನನಗೆಲ್ಲ ಅನ್ನಿಸ್ತಾ ಇದೆ. ಸೊ ಅದನ್ನೇನಾಗುತ್ತೆ, ನಾನೇ ಹೊರಗಡೆ ಹೋಗ್ತೀನಿ ಅಂತ ರಘು ಅವ್ರು ಹೇಳಿದ್ದಾರೆ. ರಘು ಅವ್ರು ಹೇಳಿದಾಗ ಏನಾಗುತ್ತೆ, ರಕ್ಷಿತಾ ಅವರು, ಯಾಕೆಂದರೆ ಅವ್ರಿಗೂ ಸ್ವಲ್ಪ, ಯಾಕೆಂದರೆ ರಘು ಅವ್ರ ಮೇಲೆ ತುಂಬ ಇದಿರೋದ್ರಿಂದ, ಒಂದು ಬಾಂಡಿಂಗ್ ಚೆನ್ನಾಗಿರೋದ್ರಿಂದ, ಇಲ್ಲ ಇದನ್ನ ನಾನೇ ಹೊರಗಡೆ ಬರ್ತೀನಿ ಅಂತ ಬಂದಿದ್ದಾರೆ. ನೆನ್ನೆ ಕೂಡ ಅದ್ರ ಬಗ್ಗೆನೇ ಮಾತಾಡಿದ್ವಿ ನಾವು. ಅಂದ್ರೆ ರಾಶಿಕಾ ಅವ್ರ ಜೊತೆ ರಘು ಅವ್ರು ಕ್ಲೋಸ್ ಇದ್ರೆ ರಕ್ಷಿತಾ ಅವ್ರಿಗೆ ಏನ್ ಸಮಸ್ಯೆ ಅನ್ನೋದ್ರ ಬಗ್ಗೆನೂ ಕೂಡ ಮಾತಾಡ್ತಾ ಇದ್ವಿ ನೆನ್ನೆ. ಖಂಡಿತ. ಅದಕ್ಕೆ ಇವರು ರಕ್ಷಿತಾ ಅವರು ಹಾಗೆ ಬಂದಿದ್ದಾರೆ ಅಂತ ಅಲ್ಲಿಗೆ ಸ್ವಲ್ಪ ನೀಟಾಗಿ ಕಾಣಿಸ್ತಾ ಇದೆ. ಬಟ್ ಅದನ್ನೇ ಅವ್ರೇನಾದ್ರು ಗೇಮ್ ಸ್ಟ್ರಾಟಜಿಯಾಗಿ ನಾನು ಬಿಟ್ಕೊಟ್ಟೆ ಅಂತ ಏನಾರು ಅವ್ರ ಬಾಯಿಂದ ಬಂದರೆ ಖಂಡಿತ ಅಲ್ಲಿಗೊಂದು ಅರ್ಥನೇ ಇರೋದಿಲ್ಲ, ಆ ಬಾಂಡಿಂಗಿಗೆ ಒಂದು ಅರ್ಥ ಇರೋದಿಲ್ಲ. ಅವ್ರೇನೋ ಬರಬೇಕೋ ಬಂದಿದ್ದಾರೆ ರಾಶಿಕಾ ಅವರು ಅಷ್ಟೇ. ಇವಾಗ ನೋಡಿ, ಇವಾಗ ಏನಾಗುತ್ತೆ, ಈಗಲೂ ಏನೋ ಗೇಮ್ ಏನೋ ಸೋತಿದ್ದಾರೆ. ಇವಾಗ ನೋಡ್ಬೇಕೀಗ ರಾಶಿಕಾ ಬಿಡ್ತಾರ ರಘು ಬಿಡ್ತಾರ ಅನ್ನೋದು ಕೂಡ ಇದೆ. ಸೊ ಅಲ್ಲಿ ಯಾವ ಥರ ಅವರು ಫೈಟ್ ಮಾಡ್ತಾರೆ ಇಬ್ರು ಅನ್ನೋ ಕೂಡ ಅಲ್ಲೂ ಒಂದು ಕ್ವಶನ್ ಮಾರ್ಕ್ ಆಗಿದೆ ಈಗ. ಸೊ ಇಲ್ಲಿ ರಕ್ಷಿತಾ ಅವ್ರದ್ದು ಏನಂತಂದರೆ ಸ್ವಲ್ಪ ನೀಟಾಗಿ ಕಾಣಿಸ್ತಾ ಇದೆ. ರಘು ಅವ್ರ ಮೇಲೆ ಅವ್ರು ಇರೋ ಏನೋ ಒಂದು ಬಾಂಡಿಂಗ್ ಜಾಸ್ತಿ ಇರೋದ್ರಿಂದ, ಇಲ್ಲ ನಾನೇ ಹೊರೋಗ್ತೀನಿ ಅಂತ ಅವರು
ಹೋಗ್ತಾರಲ್ಲ. ರಾಶಿಕಾ ಹೋಗ್ತೀನಿ ಅಂದಿದ್ದಾರೆ. ಖಂಡಿತ ರಕ್ಷಿತ್ ಅವರು ತುಂಬ ಸ್ವಲ್ಪ ಫೈಟ್ ಮಾಡಿರೋರು. ಇಲ್ಲ ನಾನು ಬಿಟ್ಕೊಡೋದಿಲ್ಲ ಅನ್ನೋ ರೀತಿ ಆಗ್ತಿತ್ತು. ಯಾಕೆಂದ್ರೆ ಅವ್ರಿಗೆ ರಘು ಅವರು ಹೋದ್ರು ಅಂತ ಹೇಳ್ಬಿಟ್ಟು ರಕ್ಷಿತ್ ಅವರು ಹೋದ್ರು ಅಂತ ಅನ್ಸುತ್ತೆ. ಬಟ್ ಇದು ಒಂದು ಕಡೆ ಸರಿ, ರಘು ಅವರು ಹೋದ್ರು ಅಂತ ಹೇಳಿ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಒಂದ್ ಕಡೆ ಓಕೆ. ಮತ್ತೊಂದ್ ಕಡೆ ಫ್ಯಾನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಕಾಮೆಂಟ್ ಆಗ್ತಿದ್ದಾರೆ ಅಂತ ಅಂದ್ರೆ, ಗಿಲ್ಲಿ ಹೋಗಿದ್ದಾರಲ್ಲ, ಗಿಲ್ಲಿ ಜೊತೆ ನಾನು ಇರ್ಬೇಕು ಅಂತ ಹೇಳ್ಬಿಟ್ಟು ರಕ್ಷಿತಾ ಹೋಗಿದ್ದಾರೆ ಅಂತ. ಇಲ್ಲ, ಯಾಕೆಂದ್ರೆ ಅದು ಅಲ್ಲಿ ಸ್ವಲ್ಪ ಹಂಗೂ ಕಾಣಿಸ್ತಾ ಇಲ್ಲ. ಒಂದು ಲೆಕ್ಕದಲ್ಲಿ ಹೇಳಬೇಕು ಅಂತಂದರೆ ಇವಾಗ ಅದನ್ನು ಸ್ವಲ್ಪ ಯೋಚನೆ ಮಾಡಿರ್ಬೋದು. ಯಾಕೆಂದರೆ ಇಲ್ಲಿ ಆಲ್ರೆಡಿ ಇಂಟು ಮಾರ್ಕಲ್ಲಿ ಇದ್ದಾರೆ. ಯಾಕೆಂದರೆ ಅದು ನಿನ್ನೆ ಮಾತಾಡ್ತಿದ್ರು ಮೊನ್ನೆ ಎಲ್ಲ ಅವರು, ನೀವು ಫಸ್ಟ್ ಇಂಟು ಮಾರ್ಕ್ ಆಗಿದ್ದಾರ, ಅಲ್ಲಿ ನೆಕ್ಸ್ಟ್ ಯಾರು ಬರ್ತಾರೋ ನೋಡೋಣ ಅನ್ನೋ ಥರ ಅವರಿಬ್ಬರೇ ಮಾತಾಡ್ತಾ ಇದ್ರು. ನೋಡಿದ್ರೆ ಈಗ ರಕ್ಷಿತ್ ಅವ್ರಿಗೆ ಅಲ್ಲಿ ಇಂಟು ಮಾರ್ಕ್ ಆಗಿದೆ. ಅವರು ಏನಿದೆ ಆ ಇಮೇಜಲ್ಲೇ ಅದು ಇಂಟು ಮಾರ್ಕ್ ಆಗಿದೆ. ಸೊ ಅಲ್ಲಿ ಏನಾಗುತ್ತೆ, ಈಗ ಆ ಥರ ಹೋದ್ರೆ ಏನೋ ಅವ್ರಿಗೆ ಲಾಸ್ ಆಗುತ್ತೆ, ರಕ್ಷಿತಾಗೆ ಲಾಸ್ ಆಗುತ್ತೆ. ಈಗ ಗಿಲ್ಲಿಗಿರೋ ಒಂದು ಫ್ಯಾನ್ಸ್ ಫಾಲೋವರ್ಸ್ ಬೇರೆ ಇರ್ತಾರೆ, ಅವ್ರ ವೋಟಿಂಗೇ ಬೇರೆ ಇರುತ್ತೆ, ರಕ್ಷಿತಾಗೆ ಬೇರೆ ಇರ್ತಾರೆ. ಬಟ್ ಗಿಲ್ಲಿ ಅವ್ರು ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿನೇ ಇದೆ ಗಿಲ್ಲಿ ಅವ್ರಿಗೆ ಅಂತ ನಮಗೆ ಸೋಷಿಯಲ್ ಮೀಡಿಯಾ ಆಗಲಿ ಪ್ರತಿಯೊಂದು ನಾವು ಜಿಯೋ ಆರ್ಟ್ಸಲ್ಲಿ ಅಲ್ಲೂ ಕೂಡ ನೋಡ್ತಾ ಇರ್ತೀವಿ ಕೆಲವು ಕಮೆಂಟ್ಸ್ಗಳೆಲ್ಲ. ಸೊ ಆ ಥರ ನೋಡಿ, ಅಲ್ಲಿ ಏನಾಗುತ್ತೆ, ಇಂಡಿವಿಜುವಲ್ ಆಗಿರ್ಬೇಕು, ನಾನು ಅವ್ರಿಗೋಸ್ಕರ ನಾನು ಇವ್ರಿಗೋಸ್ಕರ ಅಂತ. ಇವಾಗ ಆಡೋದು ಏನಾಗುತ್ತೆ, ಅವ್ರಿಗೆ ತುಂಬಾ ಲಾಸ್ ಆಗುತ್ತೆ. ಯಾರೇ ಆದರೂ ಕೂಡ ಅಲ್ಲಿ ಅವರಾಗವ್ರ ಸ್ಟ್ಯಾಂಡ್ ತಗೊಳ್ಬೇಕು. ಓಕೆ, ಒಂದು ಲೆಕ್ಕಾಚಾರವಾಗಿ ಆಡೋಣ, ಲೆಕ್ಕಾಚಾರವಾಗಿ ನಾವು ಒಂದು ಫ್ರೆಂಡ್ಸು ಈ ಥರ ಒಂದು ಬಾಂಡಿಂಗ್ ಇಟ್ಕೊಂಡು ಒಂದು ಲೆಕ್ಕಾಚಾರವಾಗಿ ಆಟ ಆಡಿದ್ರೆ ಓಕೆ. ತೀರಾ ಅತಿಯಾಗಿ ಇವಾಗ ನನಗೆ ನಂದೇನೆ ಹೋಗ್ತಾ ಇದೆ, ನಾನೇನೇ ಹೊರಗಡೆ ಹೋಗ್ಬೇಕು ಅನ್ನೋ ಥರ ಬಂದಾಗ ಯಾಕೆ ಆ ಥರ ಬಿಟ್ಕೊಡ್ಬೇಕು? ಅವರು ಬಿಟ್ಕೊಡ್ಬಾರ್ದು, ಸ್ಟ್ಯಾಂಡಾಗಿ ನಿಲ್ಲಬೇಕು. ಇಲ್ಲಿ ಯಾಕೆಂದ್ರೆ ಇಂಡಿವಿಜುವಲ್ ಆಗಿ ನಾವೇ ಒಬ್ಬರೇ ಗೆಲ್ಲಬೇಕಾಗಿರೋದ್ರಿಂದ ಅವರೊಬ್ಬರೇ ಸ್ಟ್ಯಾಂಡಾಗಿ ನಿಂತ್ಕೊಂಡು ಏನಾಗುತ್ತೆ, ಅಲ್ಲಿ ಒಂದೇನಾಗುತ್ತೆ, ಒಂದು ಆಟಕ್ಕೂ ಆ ಮನೆಗೂ ಏನಾಗುತ್ತೆ, ಒಂದು ಒಳ್ಳೆ ತೂಕ ಬರುತ್ತೆ. ಅವ್ರು ಆ ಥರ ನಿಂತ್ಕೊಂಡ್ರೆ ಅವ್ರಿಗೊಂದು ಒಳ್ಳೆ ತೂಕ ಸಿಗುತ್ತೆ ರಕ್ಷಿತ್ ಅವ್ರಿಗೆ. ಬಟ್ ಆ ಥರ ಮಾಡಿರೋದಿಲ್ಲ. ಆ ಥರ ಮಾಡಿದ್ರು ಅದು ಅವ್ರಿಗೆ ಲಾಸ್ ಆಗುತ್ತೆ ಅಂತ ಹೇಳ್ತೀನಿ ಈ ವಿಚಾರದಲ್ಲಿ. ಓಕೆ, ಇನ್ನ ಮಣ್ಣಿನ ಬಾಲ್ ವಿಚಾರ ಅಂತ ಬಂದಾಗ ಅಲ್ಲಿ ಜಾಸ್ತಿ ಎಲ್ರು ಅಶ್ವಿನಿ ಅವ್ರನ್ನ ಟಾರ್ಗೆಟ್ ಮಾಡಿದ್ರು ಅಂತ ಅನ್ಸುತ್ತಾ? ಅಂದ್ರೆ ಇನ್ನೊಂದ್ ಕಡೆ ಏನು ಅಂತಂದ್ರೆ ಕಾವ್ಯ ಅವ್ರನ್ನ ಅಷ್ಟು ಸೇಫ್ ಮಾಡೋದ್ ಬೇಕಿತ್ತಾ ಅಂತ ನೋಡಿ. ಅವರೆಲ್ಲ ಏನಾಗುತ್ತೆ, ಒಂದು ಟೀಮ್ ಆಗಿಬಿಟ್ಟಿದೆ. ಈ ಕಾವ್ಯ ಆಗಿರ್ಬೋದು, ಕಾವ್ಯ, ರಕ್ಷಿತಾ, ಗಿಲ್ಲಿ, ಆಮೇಲೆ ರಘು ಅವರು, ಈ ಥರದ್ದೆಲ್ಲ ಏನಾಗಿದೆ ಅವ್ರದ್ದೆಲ್ಲ. ಇವನ್ ಧನು ಅವರು ಕೂಡ ಅವ್ರ ಟೀಮೇನು ಆಗಿದ್ದಾರೆ. ಅವ್ರು ನೋಡಿ ಉಸ್ತುವಾರಿ ಕೆಲವೊಂದೆಲ್ಲ ಕರೆಕ್ಟಾಗಿ ಮಾಡಿಲ್ಲ. ನಾನು ಕರೆಕ್ಟಾಗಿ ಅದು ಹಿಂಗೆ ಮಾಡಿಲ್ಲ ಅಂತ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಅವರು ಇವಾಗ ರೂಲ್ ಬುಕ್ಕಲ್ಲಿ ಕೊಟ್ಟಿದ್ರು, ನಿಮಗೆ ಯಾರು ಇಷ್ಟ ಆಗೋದಿಲ್ಲ ವ್ಯಕ್ತಿನ, ಆ ವ್ಯಕ್ತಿಗೆ ನೀವು ಅವರೊಬ್ಬರನ್ನ ಟಾರ್ಗೆಟ್ ಮಾಡಿ ಹಾಕಬೇಕು ಅಂತ ರೂಲ್ ಬುಕ್ಕಲ್ಲಿ ಕೊಟ್ಟಿದ್ರು ಆ ಮಣ್ಣು ಹಾಕೋ ಇದರಲ್ಲಿ. ಆಯ್ತು, ಹಂಗನ್ಬಿಟ್ಟು ಈಗ ಅಶ್ವಿನಿ ಅವ್ರು ಆಗೋದಿಲ್ಲ, ಧ್ರುವಂತವರು ಆಗೋದಿಲ್ಲ ಮತ್ತು ಅವ್ರಿಬ್ಬರನ್ನ ಹಾಕಿದ್ರು. ಅಲ್ಲಿ ಕಾವ್ಯ ಅವ್ರನ್ನ ಸೇಫ್ ಮಾಡಿದ್ರು. ಈಗ ನೆಕ್ಸ್ಟು ಈಗ ಅವ್ರಿಗೂ ಕಾವ್ಯ ಮೇಲೆ ಬೀಳುತ್ತೆ, ಅವ್ರ ಮೇಲೇನೂ ಈಗ ನೆಕ್ಸ್ಟ್ ಗೇಮ್ ಆಗುತ್ತೆ. ಬಟ್ ಕಾವ್ಯ ಅವ್ರನ್ನ ಅಷ್ಟೊಂದು ಸೇಫ್ ಮಾಡಬೇಕು ಅನ್ನೋದು ಏನಾಗಿದೆ, ಯಾಕೆ ಅಷ್ಟೊಂದು ಸೇಫ್ ಮಾಡಬೇಕು? ನೆಕ್ಸ್ಟ್ ಈಗ ಆ ಥರ ನೆಕ್ಸ್ಟ್ ಕಾವ್ಯ ಅವ್ರಿಗೆ ಆಪ್ಷನ್ ಸಿಕ್ಕಿದಾಗ ಕಾವ್ಯ ಅವ್ರನ್ನ ನೆಕ್ಸ್ಟ್ ಸೇಫ್ ಮಾಡೇ ಮಾಡ್ತಾರಾ? ಫಾರ್ ಎಕ್ಸಾಂಪಲ್ ಇವಾಗ ಅವ್ರವ್ರಿಗೆ ಬಿತ್ತಪ್ಪ, ಅವ್ರವ್ರಿಗೆ ಗೇಮ್ ಬಿತ್ತು, ಅವರಲ್ಲೇ ಆಯಿತು, ಆ ಥರ ಕಾವ್ಯ ಅವ್ರು ಬಿಟ್ಕೊಟ್ಬಿಡ್ತಾರಾ? ಇವ್ರು ಯಾಕೆ ಅಷ್ಟೊಂದು ಸೇಫ್ ಮಾಡ್ತಿದ್ದಾರೆ? ಅಲ್ಲಿ ಮಾಡೋದ್ರಿಂದ ಏನು ಸಿಗುತ್ತೆ, ಅವ್ರಿಗೆ ಏನು ಲಾಭ ಸಿಗುತ್ತೆ ಅನ್ನೋದು ಇವಾಗೇನು ಜನನೂ ನೋಡ್ತಿದ್ದಾರೆ. ಏನು ಇಷ್ಟೊಂದು ಸೇಫ್ ಮಾಡಿ ಇಷ್ಟೊಂದು ಗುಂಪುಗಾರಿಕೆ ಮಾಡಿ ಆಡಬೇಕಾ? ಅವ್ರಿಬ್ರಿಗೆ ಅಷ್ಟೊಂದು ಟಾರ್ಗೆಟ್ ಮಾಡಬೇಕಾ? ಅಲ್ಲಿ ತುಂಬಾ ಎದ್ದು ಕಾಣಿಸ್ತಾ ಇದೆ. ಅಷ್ಟೊಂದು ಅವ್ರಿಬ್ಬರನ್ನ ತುಂಬಾ, ಅಶ್ವಿನಿ ಅವ್ರನ್ನ, ಧ್ರುವಂತ್ ಅವ್ರನ್ನ ತುಂಬಾ ಟಾರ್ಗೆಟ್ ಮಾಡಿ ತುಂಬಾ ಒಂಥರ ಇದಾಗಿ ನೋಡೋದು, ಒಂಥರ ಮಾತುಗಳಾಗಿರ್ಬೋದು. ನೋಡಿ, ಅವ್ರು ಆಡ್ಬೇಕಾದ್ರೆ ಇವರೆಲ್ಲ ವಾಯ್ಸ್ ಔಟ್ ಮಾಡ್ತಾರೆ. ಅದೇ ಇವ್ರು ಆಡ್ಬೇಕಾದ್ರೆ ಸೈಲೆಂಟ್ ಆಗಿರ್ತಾರೆ. ಏನಕ್ಕೆ ಮಾತಾಡಬೇಕು? ನಾನು ಮಾತಾಡಿದ್ರೆ ಅವ್ರಿಗೇನಾದ್ರು ಒಂದು ಐಡಿಯಾ ಸಿಕ್ಬಿಡುತ್ತೆ, ಅವ್ರ ಪರವಾಗಿ ನಾನು ಮಾತಾಡೋ ಥರ ಆಗ್ಬಿಡುತ್ತೆ. ಈ ಥರದ್ದೆಲ್ಲ ಇಟ್ಕೊಂಡಿರ್ತಾರೆ ಇವರು. ಯಾಕೆ ಅವ್ರನ್ನ ಅಷ್ಟೊಂದು ಗುಂಪುಗಾರಿಕೆ ಮಾಡ್ಕೊಂಡು ಅವ್ರಿಬ್ಬರನ್ನ ಅಷ್ಟೊಂದು ಟಾರ್ಗೆಟ್ ಮಾಡಬೇಕು? ಬಟ್ ಏನೇ ಟಾರ್ಗೆಟ್ ಮಾಡಿದ್ರು ಕೂಡ ಕೊನೆಗೆ ಅವರಿಬ್ಬರೇ ಗೆದ್ದಿತ್ತು, ಅವ್ರಿಗಿರೋ ಕೆಪಾಸಿಟಿಗೆ, ಅವರಿರೋ ಇದಕ್ಕೆ. ಬಟ್ ಅವ್ರು ಅದೇ ಗೆದ್ರು. ಬಟ್ ಇವರು ಕಾವ್ಯವ್ರನ್ನ ಅಷ್ಟನ್ನೆಲ್ಲ ಮಾಡ್ಬೋದು. ನೋಡಿ, ಅವ್ರಿಗೂ ಒಂದು ರೇಂಜಲ್ಲಿ ಏನಾಗುತ್ತೆ, ಕೆಸರನ್ನ ಹಾಕ್ಬೇಕಿತ್ತು, ತೂಕ ಗೊತ್ತಾಗಬೇಕು. ಇವಾಗ ನೋಡಿ, ಒಂದು ರೇಂಜಲ್ಲಿ ಹಾಕ್ದಾಗ ಏನಾಗುತ್ತೆ, ಒಂದು ಅರ್ಧ ಬಕೆಟ್ ಹಾಕ್ತಿರು ಪರಲ್ಲ, ಅವ್ರಿಗೂ ಹಾಕಿತಾರಪ್ಪ ಅಂತ. ಏನಾಗಿದೆ ಇವ್ರಿಗೆಲ್ಲ, ಇವರಿಬ್ಬರನ್ನು ಫಸ್ಟ್ ಅಶ್ವಿನಿ ಅವ್ರನ್ನ ಇದು ಮಾಡ್ತಾರೆ, ನೆಕ್ಸ್ಟ್ ಧ್ರುವಂತ್ ಅವ್ರು ಫುಲ್ ಆಲ್ಮೋಸ್ಟ್ ಆ ಬಕೆಟ್ ಮೇಲೇನೆ ಬಂದ್ಬಿಟ್ಟಿತ್ತು, ಕೆಸರು ತುಂಬ ಮೇಲೆ ಬಂದಿತ್ತು. ಬಟ್ ಅವರು ಸ್ಟ್ರೆಂತ್ ಆಗಿ ಇಟ್ಕೊಂಡಿದ್ರು. ಇವನ್ ಅಶ್ವಿನಿ ಅವ್ರು ಆ್ಯಕ್ಚುಲಿ ಮೆಚ್ಚಬೇಕಾ, ಒಂದು ಬಾರನ್ನ ತುಂಬ ಸ್ಟ್ರೆಂತ್ ಆಗಿ ಇಟ್ಕೊಳ್ತಾರೆ ಅಂತಂದರೆ. ಬಟ್ ಇನ್ನೊಂದು ಅಲ್ಲಿ ರೂಲ್ ಬುಕ್ಕಲ್ಲಿ ಏನು ಅಂತಂದರೆ, ಅಲ್ಲಿ ಬರೀ ಹೇಳಿದ್ರು ಯಾರಿಗೆ ನಿಮ್ಗೆ ಟಾರ್ಗೆಟ್ ಮಾಡಬೇಕಿತ್ತು ಅಲ್ಲಿ ನೀವು ಕೆಸರು ಹಾಕಬೇಕು ಅಂತ ಇತ್ತು. ಅದರಲ್ಲಿ ನೀವು ಅದನ್ನು ಯಾವ ರೀತಿ ಅದನ್ನು ನೀವು ಅಂದರೆ ಕೆಸರು ಹಾಕೋ ಮೂಮೆಂಟಲ್ಲಿ ಶೇಕ್ ಮಾಡಿ ಅದನ್ನು ನೀವು ತಪ್ಪಿಸ್ಕೊಳ್ಬಾರ್ದು ಅಂತ ರೂಲ್ ಬುಕ್ಕಲ್ಲಿ ಇರಲಿಲ್ಲ. ಇವರು ಪ್ರತಿಯೊಂದಕ್ಕೂ ಸ್ವಲ್ಪ ಡೌನ್ ಆದರೂ ಸಾಕು, ನೀವು ಹಂಗೆ ಹಿಂಗೆ ಹಿಡ್ಕೊಳಂಗಿಲ್ಲ ಅಂತ ಯಾರು ಧನುಷ್ ಅವರು. ಆ ಥರ ರೂಲ್ ಬುಕ್ಕಲ್ಲೇ ಇಲ್ಲ, ಇವರೇ ಸುಮ್ಮನೆ ಮಿಸ್ಗೈಡ್ ಮಾಡ್ತಿದ್ದಾರೆ. ಮಿಸ್ಗೈಡ್ ಮಾಡಿದ್ರು ಅವರು.
ಅದೇನಾಗುತ್ತೆ ಇವರಲ್ಲಿ ಸ್ವಲ್ಪ ಆ ಥರ ಇದ್ದಾಗ ಇವರ ಸ್ವಲ್ಪ ಬಕೆಟ್ ಇವಾಗೇನು ಬಾಲ್ ಅದೇನೋ ಇದಾಗ್ತಾರೆ ಕೆಸರಾಕೋ ಮೂಮೆಂಟಲ್ಲಿ ಇವ್ರು ಸ್ವಲ್ಪ ಡೌನ್ ಮಾಡ್ಬೋದಾಗಿತ್ತು, ಸ್ವಲ್ಪ ಅಪ್ ಮಾಡ್ಬೋದಾಗಿತ್ತು. ಹೆಂಗೋ ಇವ್ರು ಉಳ್ಕೊಳ್ಳೋದಕ್ಕೆ ಅಲ್ಲಿ ಎಷ್ಟು ಬೇಕೋ ಅಲ್ಲಿ, ಯಾಕೆಂದ್ರೆ ಡೆಂತ್ ದಾರನ ಕೊಟ್ಟಿದ್ದಾರೆ. ಅದು ಕೊಟ್ಟಿರೋ ಉದ್ದೇಶ ಅದೇನೆ, ನೀವು ಹೆಂಗೆ ಬೇಕಾದ್ರೆ ಎಸ್ಕೇಪ್ ಮಾಡ್ಕೊಬೋದು ಅಂದರೆ ಹಿಂಗೆ ಹೋಗ್ಬೇಕು, ಹಿಂಗೆಲ್ಲ ಹೋಗ್ಬೋದು. ಯಾಕೆ ನಾನು ಕೊಟ್ಟಿರೋದು ಹಂಗೆ, ಬಟ್ ರೂಲ್ ಬುಕ್ಕಲ್ಲಿ ಎಲ್ಲೇ ಮೆನ್ಷನ್ ಆಗಿಲ್ಲ ನೀವು ಈ ಥರ ಬಕೆಟ್ನ ಹಳ್ಳಾಡ್ಸೋ ಆಗಿಲ್ಲ, ಸ್ಟ್ರೈಟಾಗಿ ಹಿಡ್ಕೊಳ್ಬೇಕು, ದಾರನ ಹಾಗೇನೆ ಹಿಡ್ಕೊಬೇಕು ಅಂತ ಏನಿಲ್ಲ. ಹಿಡ್ಕೊಬೇಕು, ಕೈಯಲ್ಲಿ ಹಿಡ್ಕೊಬೇಕು ಅಷ್ಟೇ ಹೇಳಿರೋದು. ಎಸ್ಕೇಪ್ ಮಾಡಬೇಕು, ಎಸ್ಕೇಪ್ ಮಾಡಬಾರ್ದು ಅನ್ನೋದು ಎಲ್ಲೂ ಮೆನ್ಷನ್ ಆಗಿಲ್ಲ. ನಾನು ಒಂದು 2-3 ಸತಿ ನೋಡಿದೆ ಅದು. ಸೊ ಅದನ್ನು ಇವರು ಧನುಷ್ ಅವರು ಒಂದು ಟಿಪ್ಸ್ ಕೊಡ್ಬೋದಾಗಿತ್ತು. ಇಲ್ಲ ಆ ಥರ ಮೆನ್ಷನ್ ಆಗಿಲ್ಲ, ನೀವು ಬೇಕಾದ್ರೆ ಅವ್ರು ಹಾಕೋ ಇದಕ್ಕೆ ಕೆಸರು ಹಾಕೋ ಇದಕ್ಕೆ ನೀವು ಬೇಕಾದ್ರೆ ನೀವು ಇದನ್ನು ಮಾಡ್ಕೊಬೋದು ಅಂತ. ಬಟ್ ಇನ್ನೊಂದು ನಾನು ಅಲ್ಲಿ ಅಬ್ಸರ್ವ್ ಮಾಡಿದೆ ನೋಡಿ, ಅಲ್ಲಿ ರಘು ಆಗಿರ್ಬೋದು, ಆಮೇಲೆ ರಾಶಿಕಾ ಮತ್ತು ರಕ್ಷಿತಾ 3 ಜನ ಅಲ್ವಾ, ಗಿಲ್ಲಿ ಅವರು ಬಂದು ಕೆಸರು ಹಾಕ್ತಾರೆ. ಅದು ಯಾವ ಥರ ಲೆಕ್ಕಾಚಾರ ಆಯಿತು ಅಂತ ಗೊತ್ತಾಗಲಿಲ್ಲ ನೋಡಿ. ಅವ್ರು 3 ಜನಕ್ಕೆ 4 ಜನ ಬಂದು ಕೆಸರು ಹಾಕ್ತಾರೆ, ಅಂದರೆ ಒಬ್ಬರದು ಕೆಸರು ಜಾಸ್ತಿ ಆಯ್ತು ಅಲ್ಲಿ. ಸೊ ಹಂಗಾಗಿ ಅವ್ರ ಕಂಟೆಂಟ್ ಅಲ್ಲಿ ಕೆಸರು ಜಾಸ್ತಿ ಸಿಕ್ಕಿರೋದ್ರಿಂದ ಹಾಕೋದಕ್ಕಿಂತ ಅನುಕೂಲ ಜಾಸ್ತಿ ಆಯಿತು. ಇವರು ಅದು ಯಾವ ಥರ ಲೆಕ್ಕಾಚಾರ ಅವರು ಗಿಲ್ಲಿಯವರು ಬಂದರು, ಅದು ನಮಗೆ ಸಿಗ್ಲಿಲ್ಲ. ಅದು ಈ ಥರ ಅಂದ್ರೆ 4 ಜನನು ಹಾಕ್ಬೇಕು ಅಂತ ಹೇಳ್ಬಿಟ್ಟು ಹಾಕಿತ್ತು ಸರ್. ಯಾಕೆ ಅಂತಂದ್ರೆ ಅಲ್ಲಿ ಕ್ಯಾಪ್ಟನ್ ಇರೋದು ಒಬ್ರಲ್ವಾ, ಕ್ಯಾಪ್ಟನ್ ಹೊರತುಪಡಿಸಿ ಮಿಕ್ತವ್ರು ಮಾಡ್ಬೇಕು ಅಂತ. 3 ಜನ ಟಾಸ್ಕ್ ಅಲ್ಲಿ ಇದ್ರಲ್ವಾ, ಸೊ ಅವರಿಗೆ 4 ಜನ ಹಾಕ್ಬೇಕು ಅಂತ ಇತ್ತು. ಬಟ್ ಆದ್ರೂ ಅಲ್ಲಿ ನೋಡಿ, ಅಲ್ಲಿ ಒಂದು ಅವ್ರಿಗೆ ಪ್ಲಸ್ ಪಾಯಿಂಟ್ ಆಯ್ತು. ತುಂಬಾನೇ ಪ್ಲಸ್ ಪಾಯಿಂಟ್ ಒಂದು ಗಿಲ್ಲಿಯವ್ರು ಬಂದು ಏನಾಯ್ತು, ಅಲ್ಲೂ ಒಂದು ಪ್ಲಸ್ ಪಾಯಿಂಟ್ ಆಯ್ತು, ಅಲ್ಲಿಗೂ ಒಂದು ಪ್ಲಸ್ ಪಾಯಿಂಟ್ ಆಗಿರೋದ್ರಿಂದ ಇವ್ರು. ಬಟ್ ಅದು ಸ್ವಲ್ಪ 4 ಜನ ಹಾಕ್ಬೇಕು ಅಂತ ಹೇಳಿದಾಗ ಇಲ್ಲಿ ಇವರು ಸ್ವಲ್ಪ ಎಸ್ಕೇಪ್ ನೀವು ಮಾಡ್ಕೊಬೋದು ಅನ್ನೋದನ್ನ ಇವ್ರು ಸ್ವಲ್ಪ ಹೇಳ್ಬೋದಾಗಿತ್ತು. ಯಾಕೆಂದ್ರೆ ಅಲ್ಲಿ ಹೇಳ್ಬೇಕಿತ್ತು, ಇವರು ಹೇಳಿಲ್ಲ. ಅವರು ಹೇಳಿದ್ರೆ ಖಂಡಿತ ಸ್ವಲ್ಪ ಹೆಂಗೋ ಅಲ್ಲಾಡಿಸ್ಕೊಂಡು ಹೆಂಗೋ ಟೈಮ್ನ ಪಾಸ್ ಮಾಡ್ಕೊಂಡು ಹೆಂಗೋ ಸ್ವಲ್ಪ ಅವ್ರು ಹೆಂಗೋ ಸೇಫ್ ಆಗ್ತಿದ್ರು ಅಂತ ಅನಿಸ್ತಿತ್ತು ನನಗೆಲ್ಲೋ. ಬಟ್ ಅದನ್ನು ಅವ್ರು ಹೇಳಿಲ್ಲ. ಸೊ ಎಲ್ಲೂ ರೂಲ್ ಬುಕ್ಕಲ್ಲೂ ನಾನು ಒಂದೊಂದು ಆ ಥರ ಇದೆ, ಈ ಥರ ಎಸ್ಕೇಪ್ ಮಾಡ್ಕೋಬಾರ್ದು ಅಂತ ಎಲ್ಲೂ ಮೆನ್ಷನ್ನು ಆಗಿರಲಿಲ್ಲ. ಬಟ್ ಈ ವಿಚಾರದಲ್ಲಿ ಇವ್ರನ್ನ ಕಾವ್ಯ ಅವ್ರನ್ನ ನೀಟಾಗಿ ಎಲ್ಲ ಸೇರಿ ಸೇಫ್ ಮಾಡಿದ್ರು. ಬಟ್ ಅಷ್ಟೊಂದು ತುಂಬ ಸೇಫ್ ಆಟ ಆಡಬೇಕು ಇರಲಿಲ್ಲ. ಚೆನ್ನಾಗಿ ಅದು ನೋಡಿ, ಪ್ರಾಮಾಣಿಕ ಎಲ್ಲೂ ಕಾಣಿಸ್ಲಿಲ್ಲ. ಅದು ನೀವು ಎಲ್ಲರಿಗೂ ಒಂದೇ ಲೆವೆಲ್ಗೆ ಹಾಕ್ಬಿಟ್ಟಿದ್ರೆ ಅದು ಅವ್ರ ಸ್ಟ್ರೆಂತ್ ಅವ್ರ ಕೆಪಾಸಿಟಿ ಹಿಡ್ಕೊಳ್ತಿದ್ರು, ಇಲ್ಲ ಅಂದ್ರೆ ಅಲ್ಲಿ ಬಿಡ್ತಿದ್ರು. ಆ ಥರ ಒಂದೇ ಲೆವೆಲ್ ನೋಡಬೇಕಿತ್ತು. ಆ ಥರ ನೋಡಕ್ ಹೋಗ್ಲಿಲ್ಲ ಯಾರು. ಸೊ ಅದನ್ನ ಅವರು ಮಾಡಬಾರ್ದಾಗಿತ್ತು. ಈಗ ನೋಡೋಣ, ಕಾವ್ಯ ಅವ್ರು ಏನಾದ್ರು ನೆಕ್ಸ್ಟ್ ಅವ್ರಿಗೇನಾದ್ರು ಆಪೋಸಿಟ್ ಆಗಿಬಿಟ್ರೆ ಅವ್ರು ಹೆಂಗೆ ಉಳಿಸ್ಕೊಂತಾರೆ, ಅವ್ರು ಹೆಂಗೆ ಟಾಸ್ಕ್ನ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದನ್ನ ನೋಡ್ಬೇಕೀಗ. ಓಕೆ, ಇನ್ನು ಧ್ರುವಂತ್ ವಿಚಾರಕ್ಕೆ ಬಂದರೆ, ಧ್ರುವಂತ್ ವ್ಯಕ್ತಿತ್ವ ಮುಂಚೆಗೂ ಈಗಿಗೂ ತುಂಬ ಡಿಫ್ರೆನ್ಸ್ ಇದೆ. ಅಂದರೆ ಅವರು ಅಂದರೆ ಸೀಕ್ರೆಟ್ ರೂಮಿಂದ ಬಂದ ಮೇಲೆ ಅವರು ಚೇಂಜ್ ಆಗಿದ್ದಾರೆ ಧ್ರುವಂತ್, ಅದು ಒಪ್ಕೊಳ್ಳೋಣ. ಮತ್ತು ಇನ್ನೊಂದು ಏನು ಅಂತ ಅಂದರೆ, ಗೇಮ್ ವಿಚಾರ ಅಂತ ಬಂದಾಗ ನನಗೆ ಅವಕಾಶನೇ ಸಿಕ್ಕಿಲ್ಲ, ನನ್ನನ್ನು ಆಚೆ ಇಡ್ತಾ ಇದ್ರು, ಹಾಗಾಗಿ ನನಗೆ ಗೇಮಲ್ಲಿ ನನ್ನನ್ನು ನಾನು ಪ್ರೂವ್ ಮಾಡ್ಕೊಳಕ್ಕಾಗಿಲ್ಲ ಅಂತ ಹೇಳಿ ಧ್ರುವಂತ್ ಅವ್ರು ಹೇಳ್ತಿದ್ರು. ಈಗ ಕೊಟ್ಟಿರುವಂತಹ ಆಪರ್ಚುನಿಟಿನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಳ್ತಿದ್ದಾರೆ ಧ್ರುವಂತ್ ಅವರು. ಖಂಡಿತ, ಯಾಕೆಂದ್ರೆ ಅವರು ಫಸ್ಟ್ ಥ್ಯಾಂಕ್ಸ್ ಬಿಗ್ ಬಾಸ್ಗೆ ಹೇಳಬೇಕು. ಯಾಕೆಂದ್ರೆ ಧನುಷ್ ಅವರು ಹೊರಗಡೆ ಇಟ್ಬಿಟ್ಟಿದ್ರು, ಈಗ ಈ ತರ ಅವ್ರು ಗೇಮ್ ಆಡುವಾಗಿಲ್ಲ. ಯಾಕೆಂದ್ರೆ ಅವರು ಗೇಮ್ ಆಡೋದ್ರಲ್ಲಿ ನಾನು ಅಷ್ಟು ಚೆನ್ನಾಗಿ ನೋಡೇ ಇಲ್ಲ, ನಾನು ಅವ್ರು ಆಡೋದಿಲ್ಲ ಅನ್ನೋದನ್ನ ಅವ್ರನ್ನ ಟೀಮ್ನ ಸೇಫ್ ಮಾಡಿ ಅವ್ರನ್ನ ಆಚೆ ಹಾಕ್ಬಿಟ್ಟಿದ್ರು. ಬಿಗ್ ಬಾಸ್ ಅವರೊಂದು ಕಳಿಸ್ತಾರಿಲ್ಲ, ನಿಮಗೆ ನೀವೆಲ್ಲೋ ಆಡಿಲ್ವಲ್ಲ, ಸೊ ಹಾಗಾಗಿ ನಿಮ್ಗೊಂದು ಗೇಮ್ ಕೊಡ್ತೀನಿ, ನಿಮ್ಗೆ ನೀವು ಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳಿದರು. ಸೊ ಅವರು ಅದೇ ರೀತಿ ಅವರು ಪ್ರೂವ್ ಮಾಡ್ಕೊಂಡ್ರು, ಚೆನ್ನಾಗೂ ಆಟ ಆಡಿದ್ರು. ಧ್ರುವಂತ್ ಅವ್ರು ನೋಡಿ ಈಗ, ಯಾಕೆಂದರೆ ಧ್ರುವಂತ್ ಅವರು ಇವತ್ತು ತುಂಬ ಚೆನ್ನಾಗಿ ಅವರ ಒಂದು ಆಟ ಆಗಿರ್ಬೋದು, ಅವ್ರದ್ದು ವರ್ತನೆ ಆಗಿರ್ಬೋದು, ಒಂಥರ ಎಲ್ಲ ಪ್ರಾಮಾಣಿಕವಾಗಿ ಸ್ವಲ್ಪ ಕಾಣಿಸ್ತಾ ಇದೆ. ಅವ್ರ ಆಟ ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಅವ್ರು ಮೈಂಡ್ ಸೆಟ್ ಮಾಡ್ಕೊಂಬಿಡಿರಿ, ಇಲ್ಲ ನಾನು ಆಟ ಚೆನ್ನಾಗಿ ಆಡಬೇಕು, ನಾನು ಹೀಗೆ ಅವ್ರು ಏನೇ ಮಾತಾಡೋರು, ಅವ್ರು ಏನೇ ರೇಗಿಸಿದ್ರು ಕೂಡ ನಾನು ಹೀಗೆ ಇರಬೇಕು, ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿದ್ಬೇಕು ಅನ್ನೋದು ಧ್ರುವಂತ್ ಅವ್ರಿಗೆ ಎಲ್ಲೋ ಅನಿಸಿದೆ. ಸೊ ಹಂಗಾಗಿ ಅವ್ರು ಏನು ಮಾಡಿದ್ದಾರೆ, ಸೊ ಅವರು ಧ್ರುವಂತ್ ಅವ್ರು ತುಂಬ ಚೆನ್ನಾಗಿ ಆಡ್ಕೊಂಡ್ಬಂದಿದ್ದಾರೆ. ಇವನ್ ಅಲ್ಲಿ ಅದು ಏನು ಸೀಕ್ರೆಟ್ ರೂಮಲ್ಲಿ ಅವ್ರಿಗೆ ಎಷ್ಟು ಸಿಕ್ಕಿದೆ, ಅವ್ರಿಗೆ ಇಬ್ಬರಿಗೂ ಒಂದು ಒಳ್ಳೆ ಪ್ಲಸ್ ಪಾಯಿಂಟ್ ಸಿಕ್ತು. ಆ ಸೀಕ್ರೆಟ್ ರೂಮ್ ಬಂದಾದ್ಮೇಲೆ ಅವರು ಧ್ರುವಂತ್ ಅವ್ರು ಏನು ಮಾಡ್ತಾರೆ, ಈ ರೀತಿ ಜಾಸ್ತಿ ರೇಗಿಸೋದು, ಈ ಥರ ಆಕ್ಟಿವ್ ಆಗಿರೋದು ತುಂಬಾ ಚೆನ್ನಾಗಿ, ಅಂದ್ರೆ ಆಕ್ಟಿವ್ ಆಗಿ ತುಂಬಾ ಸೀಕ್ರೆಟ್ ರೂಮ್ ಅವ್ರಿಗೊಂಥರ ಪ್ಲಸ್ ಪಾಯಿಂಟ್ ಪ್ಲಸ್ ಪಾಯಿಂಟ್ ಆಗಿದೆ. ಮತ್ತೊಂದು ವಿಚಾರ ಏನು ಅಂತ ಅಂದ್ರೆ, ಅವರು ಹೇಳ್ತಾರಲ್ಲಿ ಬಂದು ಧ್ರುವಂತ್ ಅವರು ಅಶ್ವಿನಿ ಅವ್ರ ಒಬ್ರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಒಬ್ರನ್ನೇ ಬಿಟ್ಬಿಟ್ರೆ ಆಗಲ್ಲ, ಅದಕ್ಕೋಸ್ಕರ ನಾನು ಸಪೋರ್ಟಿಗೆ ನಿಂತಿದ್ದೀನಿ ಅವ್ರ ಜೊತೆ, ಹಾಗಾಗಿ ನಾನು ಅವ್ರ ಜೊತೆ ಇದ್ದೀನಿ ಅಂತ ಹೇಳಿದ್ದು. ಅದು ನಿಜವಾಗ್ಲೂ ಎಲ್ಲೋ ಒಂದ್ ಕಡೆ ಖುಷಿ ಆಯ್ತು, ಬೇರೆಯವ್ರ ಸಪೋರ್ಟಿಗೂ ಇದಾರಲ್ಲ ಅಂತ. ಹೌದೌದು, ನಿಜ ಪಾಪ. ಯಾಕೆಂದ್ರೆ ಅವ್ರು ಹೇಳಿದ್ರು ಅಶ್ವಿನಿ ಅವರು ಅದೇ ಸಪ್ರೇಟ್ ಆಗಿರ್ತಾರೆ, ಅವರು ಒಬ್ಬರೇ ಇದ್ಬಿಟ್ರೆ ತುಂಬ ಅವರು ನೊಂದ್ಕೊಂತಾರೆ, ಅಂದರೆ ಅವರು ತುಂಬ ವೀಕ್ ಆಗಿಬಿಡ್ತಾರೆ. ಸೊ ಹಂಗಾಗಿ ನಾನು ಇದ್ದೀನಿ ಇದು ಅವ್ರು ಕರೆಕ್ಟ್ ನೋಡಿ. ಯಾಕೆಂದ್ರೆ ಅದು ಇರೋದು ಒಳ್ಳೇದೇ. ಯಾಕೆಂದ್ರೆ ಇವ್ರಿಗೂ ಅವ್ರ ಜೊತೆ ಇದ್ದಾಗಿಂದ ಏನಂದರೆ ಎಲ್ಲ ಪ್ಲಸ್ ಪಾಯಿಂಟ್ ಆಗ್ತಿದೆ.
ಮೈನಸ್ ಎಲ್ಲೂ ಆಗ್ತಿಲ್ಲ. ಅಶ್ವಿನಿ ಅವ್ರದ್ದು ಇವ್ರದ್ದು ಏನಾಗಿದೆ, ಅವ್ರು ಯಾವ್ದೇ ಗೇಮ್ ಕೊಟ್ಟರು ಇಬ್ಬರು ಚೆನ್ನಾಗಿ ಆಡ್ತಿದ್ದಾರೆ. ಅವ್ರಿಬ್ರು ಎಲ್ಲೋ ಯಾರು ಒಬ್ರಿಗೊಬ್ರು ಸಪೋರ್ಟ್ ಆಗಿ ತುಂಬಾ ಚೆನ್ನಾಗಿದ್ದಾರೆ. ಬಟ್ ಗೇಮಲ್ಲೂ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ಬಟ್ ಇವಾಗ ಇವ್ರು ನೋಡಿ ಅಡುಗೆ ಮಾಡ್ಕೊಂಬಿಡಿ, ಅಡುಗೆ ಮಾಡ್ಕೊಡೋ ವಿಚಾರದಲ್ಲಿ ಇವರೇ ಅಡುಗೆ ಮಾಡ್ಕೊಂಡಿದ್ದಾರೆ. ಬಟ್ ಇನ್ನೊಂದು ಏನಂತಂದ್ರೆ ನೋಡಿ, ಈಗ ರಘು ಅವರು ಈಗ ಅಡುಗೆ ಮಾಡೋದ್ರಲ್ಲಿ ಸ್ವಲ್ಪ ನೀನು ಆಯಿಲ್ ಜಾಸ್ತಿ ಹಾಕ್ತೀಯ, ಈ ಥರದ್ದೆಲ್ಲ ಮಾಡ್ತೀರಾ ಅಂತ ಹೇಳಿದ್ರು. ಸೊ ಹಂಗೆ ರಘು ಅವ್ರನ್ನೇ ಹೇಳ್ಬಿಟ್ರೆ ಕೋಪದಲ್ಲಿ, ಇಲ್ಲ ನಾನು ಊಟ ಮಾಡಿ ತಿನ್ಬಾರ್ದು ಅಂತ. ಆ ಊಟದ ವಿಚಾರ ಅಂತ ಬಂದಾಗ ಏನಾಗುತ್ತೆ, ಯಾರೇ ದುಶ್ಮನೆ ಆದರೂ ಕೂಡ ಊಟ ಬಿಡು ಮಾಡ್ಕೊಂಡು ಹೋಗ್ಲಿ ಅಂತ ಅವರು ಸುಮ್ಮನೆ ಆಗಬೇಕಿತ್ತು. ಅದೊಂದು ವಿಚಾರದಲ್ಲಿ ರಘು ಅವರು ಸ್ವಲ್ಪ ಯೋಚನೆ ಮಾಡಬೇಕಿತ್ತು. ಬಿಡು, ನಾನು ಕೋಪದಲ್ಲಿ ನಾನು ಹೇಳಿದ್ದೀನಿ, ಅವರು ಹೇಳಿದ್ದಾರೆ, ಈ ಥರ ಅದೇನು ಊಟ ತಿನ್ಕೊಂಡು ಹೋಗ್ಲಿ ಬಿಡು ಅನ್ನೋ ರೀತಿಯ. ಬಟ್ ಆದ್ರೂ ಒಂದೊಂದ್ಸಲ ಸಿಟ್ಟಲ್ಲಿ ಅದು ಬಂದ್ಬಿಡುತ್ತೆ ಸರ್. ಏನೋ ಜಗಳ ಆಡ್ತಿದೀವಿ ಅಂದ್ರೆ ನಾನ್ ಮಾಡಿದ ಊಟ ಏನಕ್ಕೆ ತಿಂತೀಯ ಅನ್ನೋದು ಬಂದೇ ಬರುತ್ತೆ. ನಿಜವಾಗ್ಲೂ ಆ ಮೂಮೆಂಟ್ ಅಲ್ಲಿ ಬಂದೇ ಬರುತ್ತೆ. ಹೌದು, ಯಾಕಂದ್ರೆ ಅವ್ರು ನಿಂತೆ ಅವ್ರು ಮಾಡಿರ್ತಾರಲ್ವಾ, 2-3 ಅವ್ರು ನಿಂತು ಅಲ್ಲಿ ಅವ್ರು ಅಡುಗೆ ಮಾಡಿರ್ತಾರೆ. ಅದೊಂದು ಪೈನ್ ಇರುತ್ತೆ. ನಾನು ಮಾಡಿರೋ ತಿನ್ನೋ ತನಕ ಊಟ ಮಾಡ್ಬಿಟ್ಟು ಈ ಥರ ಹೇಳಿದ್ಯಾ ಅಂದ್ಬಿಟ್ಟು ಕೋಪ ಎಲ್ಲರಿಗೂ ಬರುತ್ತೆ. ಸ್ವಲ್ಪ ಅದಾದ ನಂತರ ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕಿತ್ತು. ಊಟದ ವಿಚಾರದಲ್ಲಿ ಬೇಡ ಜಗಳ ಮಾಡ್ಕೊಳ್ಳೋದು ಬೇಡ. ಏನು ಬಿಡು, ಆಯ್ತು ಊಟ ಮಾಡ್ಕೊಳೋಣ, ರೇಷನ್ ಯಾರು ಬಿಗ್ ಬಾಸ್ ಕೊಡ್ತಿದಾರಲ್ವಾ, ಆಯ್ತು ಮಾಡ್ಕೊಳೋಣ, ಆ ಥರದ್ದೆಲ್ಲ ಮಾಡಕ್ಕೆ ಹೋಗ್ಬಾರ್ದು ಅನ್ನೋದು ಸ್ವಲ್ಪ. ಅದೊಂದು ಅವ್ರು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಮಾನವೀಯತೆ ಥರ ಅವ್ರು ನೋಡ್ಬಿಟ್ಟಿದ್ದಾರೆ. ರಘು ಅವರು ಸ್ವಲ್ಪ ಚೆನ್ನಾಗಿರ್ತಿತ್ತು ಅಂತ ನನಗೆಲ್ಲೋ ಅನ್ನಿಸ್ತು. ನಾನು ಅಂದ್ಕೊಂಡೆ ಇಲ್ಲ ರಘು ಅವ್ರು ಆ ಥರ ಅವ್ರು ಅದನ್ನು ಕಂಟಿನ್ಯೂ ಮಾಡ್ತಾರೆ, ಇಲ್ಲ ಅವ್ನು ಹಂಗೆ ಊಟ ತಿನ್ಬಿಡ್ತಾರೆ ನೋಡೋಣ ಅನ್ನೋ ರೀತಿ ಹೋಗ್ತಾರೆ ಅಂತ ಅಂದ್ಕೊಂಡಿರಲ್ಲ. ಬಟ್ ಅವ್ರು ಹಂಗೆ ಕಂಟಿನ್ಯೂ ಆಗಿದ್ರು. ಯಾಕಂದರೆ ಇವರು ಪಕ್ಕದಲ್ಲಿ ಇದ್ರಲ್ಲ, ಇವ್ರಿಗೂ ಸ್ವಲ್ಪ ಅವ್ರಿಗೆ ಕೀ ಕೊಡ್ತಾಯಿದ್ರು, ಈ ಥರ ಹಂಗೆ ಹಿಂಗೆ ಅಂತ. ಬಟ್ ಊಟದ ವಿಚಾರ ಅಂತ ಬಂದು ನೋಡಿ, ಎಲ್ಲರೂ ಹೊಟ್ಟೆ ಹಸಿಯೋದು, ಯಾರು ಹೊಟ್ಟೆ ಹಸಿದೆ ಏನಿಲ್ಲ, ಎಲ್ಲರೂ ಮನುಷ್ಯರೇ. ಆ ಥರ ಊಟದ ವಿಚಾರ ಅಂತ ಬಂದಾಗ ಸ್ವಲ್ಪ ಅವ್ರು ಯೋಚನೆ ಮಾಡಬೇಕಿತ್ತು. ನೋಡಿ, ಅವರೇ ಸಪ್ರೇಟಾಗಿ ಹೋಗಿ ಅಡುಗೆ ಅಂದರೆ ಏನೋ ಮಾಡ್ಕೊತಾರೆ, ಗಂಜಿ ಮಾಡ್ಕೊತಾರೆ, ಈ ಥರದ್ದು ಏನೋ ಒಂದು ಮಾಡ್ಕೊಂಡು ಚಪಾತಿ ಏನಾರು ಮಾಡ್ಕೊಂಡು ತಿಂತಾ ಇರ್ತಾರೆ. ಸೊ ಅದೇನಾಗುತ್ತೆ, ಒಂದೇ ಮನೇಲಿ ಈ ಥರ ಇಬ್ಬರಿಬ್ರು ಹೋಗಿ ಅಡುಗೆ ಮಾಡ್ಕೊಂಡು ತಿನ್ನೋದು ಒಂದು ನೋಡೋರ್ಗೆ ಅವ್ರಿಗೆ ಒಂಥರ ಅನಿಸ್ತದೆ. ನೋಡ ಇವರಿಬ್ರು ಹೋಗೋದೇನೋ ಸಿಂಪತಿ ಗಿಟ್ಟಿಸ್ಕೊತಿದ್ದಾರೆ ಅನ್ನೋ ಥರ ಕಾಣಿಸ್ತಾ ಇದೆ ಅಂತ ಅವರೇ ಒಂಥರ ಹೇಳಿದ್ದಾರೆ. ಅದನ್ನ ಇವ್ರು ಬಿಟ್ಕೊಟ್ಟಿದ್ದು ತಪ್ಪಾಯ್ತದು. ಒಂದು ಮೊದಲನಾಗಿ ಆ ಥರ ಸಿಂಪತಿ ಗಿಟ್ಟಿಸ್ಕೊಳ್ಳೋ ಥರ ಇವರೇ ಮಾಡಿದ್ದು. ಒಂದು ಸ್ವಲ್ಪ ಎಲ್ಲರೂ ಮನೆಯವರೆಲ್ಲ ಕ್ಯಾಪ್ಟನ್ ಆಗಿ ಹೇಳ್ಬೋದಾಗಿತ್ತು, ಅವರು ಹೇಳ್ಬೋದಾಗಿತ್ತು, ಇಲ್ಲ ಬಿಡಿ ಸರ್ ಊಟದ ವಿಚಾರದಾಗ ಮಾಡಕ್ಕೆ ಹೋಗ್ಬಾರ್ದು, ಬಿಡಿ ಏನೋ ನೀವು ಅಂದಿದ್ದಾರೆ ಅವರೊಂದು ಅಂದಿದ್ದಾರೆ, ಅಲ್ಲಿಗೆ ಇದು ಮಾಡೋಣ, ಇದನ್ನ ಮುಂದುವರ್ಸ್ಕೊಂಡು ಹೋಗೋದು ಬೇಡ, ಇದನ್ನ ಊಟದ ವಿಚಾರದ ಬಗ್ಗೆ ಅಂತ ಹೇಳ್ಬೋದಾಗಿತ್ತು. ಇವನ್ ಧನುಷ್ ಅವರು ಇಲ್ಲ, ಅವ್ರು ಹೇಳಿದ ತಪ್ಪೇನೆ, ಅವ್ರು ಮಾಡಿದ್ದೇ ಕರೆಕ್ಟ್ ಅನ್ನೋ ರೀತಿ ಹೇಳ್ತಾರೆ. ಯಾಕೆಂದ್ರೆ ಅವರೆಲ್ಲ ಅವರೊಂದು ಫಿಕ್ಸ್ ಆಗಿಬಿಟ್ಟಿದ್ದಾರೆ, ಒಂದು ಟೀಮ್ ಆಗಿಬಿಟ್ಟಿದ್ದಾರೆ. ಒಬ್ರು ಯಾರು ರೈಟ್ ಅಂದ್ರೆ ಎಲ್ಲ ರೈಟ್ ಅಂತಿದ್ದಾರೆ, ರಾಂಗ್ ಅಂದ್ರೆ ಎಲ್ಲ ರಾಂಗ್ ಅಂತಿದ್ದಾರೆ. ಅದು ನೋಡಿ ಈ ಮೂಮೆಂಟ್ ಅಲ್ಲಿ ಅಶ್ವಿನಿ ಮತ್ತೆ ಧ್ರುವಂತ್ ಅವ್ರನ್ನ ಮಾತ್ರ ಟಾರ್ಗೆಟ್ ಮಾಡ್ತಿದ್ದಾರೆ. ಒಟ್ಟನ್ನು ಓಡಿಸ್ಬೇಕು, ಯಾಕೆಂದ್ರೆ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಅಶ್ವಿನಿ ಅವ್ರು ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ, ಅವ್ರ ಜೊತೆ ಧ್ರುವಂತ್ ಸೇರ್ಕೊಂಡ್ಬಿಟ್ಟಿದ್ದಾರೆ. ಇವ್ರಿಬ್ಬರು ಹೆಂಗಾರಿ ಮಾಡಿ ವಿಕೆಟ್ನ ಹೊಡೆದ್ರೆ ಖಂಡಿತ ನಾವು ಯಾರಾದ್ರೂ ಇಲ್ಲಿ ಸಖತ್ತಾಗಿ ನಾವು ರನ್ನರೋ ವಿನ್ನರೋ ಆಗ್ಬೋದು ಅನ್ನೋದು ಮನೆಯವ್ರಿಗೆಲ್ಲ ತಲೆಗೆ ಬಂದ್ಬಿಟ್ಟಿದೆ. ಹಂಗಾಗಿ ಅವ್ರಿಬ್ಬರನ್ನ ತುಂಬ ಟಾರ್ಗೆಟ್ ಅಲ್ಲ, ಮನುಷ್ಯರನ್ನ ಅಷ್ಟೊಂದು ಟಾರ್ಗೆಟ್ ಮಾಡಬೇಕಾ, ಅಷ್ಟೊಂದು ಟಾಸ್ಕಲ್ಲಿ ಅಷ್ಟೊಂದು ಏನು ಮಾಡೋದು ಪಾಪ. ಎಷ್ಟೋ ನೋಡಿ, ಉಸ್ತುವಾರಿ ಕ್ಯಾಪ್ಟನ್ ಆಗಿ ಉಸ್ತುವಾರಿ ಏನು ಮಾಡ್ತಿದ್ದಾರೆ, ಅವ್ರು ಮಾಡಿರೋದನ್ನ ತಪ್ಪು ಅಂತ ಹೇಳ್ತಿಲ್ಲ. ಬಟ್ ಇವ್ರೇನೋ ಮಾಡದಿರೋದ್ರಿಂದ ತಪ್ಪು ಅಂತ ಅವ್ರಿಗೊಂದು ಮೈನಸ್ ಮಾಡ್ತಾರೆ. ಆ 1 ನಿಮಿಷ ಮೈನಸ್, 5 ನಿಮಿಷ ಮೈನಸ್ ಮಾಡ್ತಾರೆ, ಈ ಥರದ್ದೆಲ್ಲ ಮಾಡಿದ್ದಾರೆ ಅವರು. ಬಟ್ ಈ ಥರ ರಘು ಅವರು ಊಟದ ವಿಚಾರದಲ್ಲಿ ಸ್ವಲ್ಪ ಅವ್ರು ಆ ರೀತಿ ಹೇಳಬಾರ್ದಾಗಿತ್ತು ಅಂತ ನನಗೆಲ್ಲ ಅನಿಸ್ತು. ಓಕೆ, ಗೇಮ್ ವಿಚಾರ ಅಂತ ಬಂದಾಗ ಗೇಮ್ ಹೇಗಿತ್ತು? ಈ ಅಶ್ವಿನಿ ಮತ್ತು ಧ್ರುವಂತ್ ಎಷ್ಟು ಚೆನ್ನಾಗಿ ಆಡಿದ್ರು ಅಂದರೆ ಅಷ್ಟು ಫೋರ್ಸ್ ಮಾಡಿ ನೀರೆಲ್ಲ ಹಾಕ್ತಾ ಇದ್ರು, ಕಣ್ಣಿಗೆಲ್ಲ ನೀರು ಹೋಗಿತ್ತು. ಅದರಲ್ಲೂ ಈ ಕೆಲವೊಂದಷ್ಟು ಜನ ಏನಿದ್ರು, ಈ ರಕ್ಷಿತಾ ಇರಬಹುದು, ಆಮೇಲೆ ಗಿಲ್ಲಿ, ಅವರೆಲ್ಲ ರಘು ಮತ್ತು ರಾಶಿಕಾ ಅವರು ಆಡಬೇಕಾದ್ರೆ ಏನು ಹೇಳ್ಕೊಡ್ಲೇ ಇಲ್ಲ. ಬಟ್ ಧ್ರುವಂತ್ ಮತ್ತೆ ಅಶ್ವಿನಿ ಆಡ್ಬೇಕಾದ್ರೆ ಈ ರೀತಿ ಹಾಕ್ಬೋದು, ಚಕ್ಕಳುಗುಳಿ ಕೊಡ್ಬೋದು, ಈ ರೀತಿ ಎಲ್ಲ ಹೇಳ್ತಾ ಇದ್ರು. ಅದಾದ್ಮೇಲೂ ಕೂಡ ಇಬ್ರು ಕೂಡ ಗೆದ್ದಿದ್ದಾರೆ. ಹೇಗೆ ಅನಿಸ್ತಾ ಇದೆ ನೋಡಿ? ಆ ಟಾಸ್ಕ್ ಅಲ್ಲಿ ಏನಂದ್ರೆ ಫಸ್ಟು ಧನುಷ್ ಅವರು ಅನೌನ್ಸ್ ಮಾಡ್ತಾರೆ, ರಘು ಅವರು ಮತ್ತೆ ರಾಶಿಕಾ ಅವರು ನಿಲ್ಲಬೇಕಾಗುತ್ತೆ. ಅದಾದ ನಂತರ ಅಶ್ವಿನಿ ಅವರು ಮತ್ತು ಧ್ರುವಂತ್ ಅವ್ರು ಹೋಗ್ಬೇಕು ಅಂತ ಹೇಳಿರ್ತಾರೆ. ಒಂದು ಅಶ್ವಿನಿ ಅವ್ರಿಗೆ ಧ್ರುವಂತ್ ಅವ್ರಿಗೆ ಒಂದು ಎಲ್ಲ ಪ್ಲಸ್ ಪಾಯಿಂಟ್ ಆಯಿತು. ಒಂದು ಎಷ್ಟೊತ್ತು ನಿಂತ್ಕೊಳ್ತಾರೆ, ಅಥವಾ 2 ಅವರ್ಸ್ ಏನು ಕೊಟ್ಟಿದ್ದಾರೆ ಅಷ್ಟನ್ನು ಕಂಪ್ಲೀಟ್ ಮಾಡ್ತಾರಾ, ಅದು ಅದ್ರ ಮೇಲೆ ಸ್ವಲ್ಪ ನಿಂತ್ಕೊಳ್ತಾರ ಅನ್ನೋದು ಸ್ವಲ್ಪ ಇದಿತ್ತು. ಓಕೆ, ಅವ್ರು ಹೆಂಗೆ ಆಡ್ತಾರೆ ನಾವು ನೋಡ್ಕೊಂಡು ಆಡೋಣ ಅನ್ನೋದು ಸ್ವಲ್ಪ ಅವ್ರಿಗೊಂದು ಪ್ಲಸ್ ಪಾಯಿಂಟ್ ಆಯಿತು. ಬಟ್ ಅವ್ರೇನು ಅಷ್ಟು ನೀರು ಎರ್ಚೋದು ಅದೆಲ್ಲ ಮಾಡಿಲ್ಲ, ಸ್ವಲ್ಪ ಮಾಡಿದ್ದಾರೆ ಅಷ್ಟೇ. ಗೇಮ್ ಅಂತ ಬಂದಾಗ ಏನಾಗುತ್ತೆ, ಅಲ್ಲಿ ನೀವು ಹೆಂಗಾರ ನೀರು ಎರ್ಚಿ ಅವ್ರನ್ನ ಬೀಳಿಸ್ಬೇಕು. ನೀವು ಹೆಂಗಿರೋ ಹೊಡಿತೀರೋ ನೀರು ಎರ್ಸ್ತೀರೋ ಅನ್ನೋದು ಬರೋದಿಲ್ಲ. ಅದು ಅವ್ರನ್ನ ಹೇಳೋದು ಅಷ್ಟೇ, ನಿಮಗೆ ಕೊಟ್ಟಿರೋ ಗೇಮ್ನ ನೀವು ಅವ್ರಿಗೆ ಕಾಲ್ಗೆ ಹೊಡಿತಾರೋ, ಕೈ ಹೊಡಿತಾರೋ, ಅಥವಾ ಕುತ್ತಿಗೆ ಹತ್ರ ಹೊಡಿತಾರೋ, ಅಥವಾ ಅವ್ರೇನು ಮಾಡ್ತಾರೆ ಕಣ್ಣಿಗೆ ಸ್ವಲ್ಪ ಗ್ಲಾಸಸ್ ಕೊಟ್ಟಿರೋ ಅಲ್ಲಿಗೆಲ್ಲ ಹೆಡ್ ಬೀಳ್ಬಾರ್ದು, ಕಿವಿಗೂ ಕೊಟ್ಟಿರ್ತಾರೆ. ಸೊ ಅದು ಬಿಟ್ಟು ನೀವು ಎಲ್ಲರೂ ಈ ಥರ ಜೋರಾಗಿ ಅಥವಾ ಇಬ್ಬರು ಸೇರೋ ಒಬ್ರಿಗೇನೆ ನೀವು ಟಾರ್ಗೆಟ್ ಮಾಡಿ ಇಬ್ಬರನ್ನ ಒಂದೇ ಸತಿ ನೀರಾಕಿ ಒಬ್ಬರನ್ನ ಬೀಳಿಸ್ಬೋದು ಅನ್ನೋ ರೀತಿ ಅಂದರೆ ಗೇಮ್ ಇರೋದು ಹಾಗೆ ಅದು.
ಒಟ್ಟಲ್ಲಿ ಅವ್ರನ್ನ ನೀರಲ್ಲಿ ಹೊಡೆದು ಬೀಳಿಸ್ಬೇಕಂದ್ರೆ ಅವ್ರನ್ನ ಹಿಂಗಾರು ಮಾಡಿ ಕೈ ಬಿಡಬೇಕು, ಆ ರೀತಿ ಮಾಡಬೇಕು ಅವರು. ಸೊ ಅದನ್ನ ಅವ್ರೇನ್ ಮಾಡ್ತಾರೆ, ಇವರು ಸ್ವಲ್ಪ ಕಾಮಾಗಿ ತಗೋತಾರೆ, ಇನ್ನೂ 2 ಅವರ್ ಇದೆಯಲ್ಲ ನೋಡ 2 ಅವರ್ ಹಿಡ್ಕೊಳ್ತಾರ ಅನ್ನೋ ರೀತಿ. ಧ್ರುವಂತವ್ರು ಸ್ವಲ್ಪ ಅದ್ರಲ್ಲಿ ಏನಾಗುತ್ತೆ ಸುಮ್ಮನೆ ಆಗ್ಬಿಡ್ತಾರೆ, ಅಯ್ಯೋ ಬಿಡು ನಾನು ಯಾಕೆ ಅಷ್ಟೊಂದು ದಿವ್ಸ ತಗೊಳ್ಳಿ ನೋಡೋಣ ಅದೆಷ್ಟೋ ತಗೊಂಡು ನಿಲ್ತ್ಕೊಳ್ತಾರೋ. ಬಟ್ ಧ್ರುವಂತವ್ರಲ್ಲಿ ಸ್ವಲ್ಪ ಆಕ್ಟಿವ್ ಆಗಿ ಅವರು ನೀರು ಎಸೆದು ಹೊಡೆಯೋದೆಲ್ಲ ಆಗಿರ್ಬೋದು, ಸ್ವಲ್ಪ ಮಾಡ್ಬೋದಾಗಿತ್ತು. ಅಶ್ವಿನಿ ಅವ್ರೊಬ್ಬರೇನೆ ಅದರ ಸ್ವಲ್ಪ ಜಾಸ್ತಿ ನೀರನ್ನ ತಗೊಂಡೋಗಿ ಅವರು ರಘು ಅವ್ರಿಗೆ ಹಾಕೋದಾಗಿ. ಬಟ್ ಅಷ್ಟೊಂದೇನು ಅಶ್ವಿನಿ ಅವರು ಮಾಡ್ಲಿಲ್ಲ, ಬರೀ ಬೆನ್ ಮೇಲೆಲ್ಲ ಹಾಕಿದ್ದಾರೆ, ಕಣ್ಣಿಗೆಲ್ಲ ಎರ್ಚಿದ್ ಕಡಿಮೆನೆ. ಬಟ್ ಮಾಡಲಿಲ್ಲ. ಬಟ್ ಗೇಮ್ ಅಂತ ಬಂದಾಗ ಅದು ಆ ಥರ ನೀರು ನಿಧಾನವಾಗಿ ಹಾಕಬೇಕು, ಫೋರ್ಸಾಗಿ ಹಾಕಬೇಕು ಅಂತೇನಿಲ್ಲ. ಒಟ್ಟಿನಲ್ಲಿ ನೀರು ಹೊಡಿಬೇಕು, ಯಾವ ರೀತಿ ಹೊಡಿತಾರೆ ನಿಮ್ಮ ಕೆಪಾಸಿಟಿ ಅಂತ ಅದ್ರಲ್ಲಿ ಇರುತ್ತದೆ. ಯಾಕೆಂದ್ರೆ ಲಾಸ್ಟ್ ಸೀಸನಲ್ಲಿ ಇದೇ ರೀತಿ ಗೇಮ್ಸ್ ಇರುತ್ತೆ. ಸೊ ಇದೇ ರೀತಿ ಅಲ್ಲಿ ಇನ್ನೂ ತುಂಬ ಟಫ್ ಆಗಿ ಆಡಿರ್ತಾರೆ. ಅಲ್ಲಿ ಏನು ಸೋಪ್ ನೀರು ಹಾಕೋದು, ಜೋರಾಗಿ ಹೊಡಿಯೋದು, ಕಣ್ಣಿಗೆಲ್ಲ ಹೋಗಿರುತ್ತೆ. ನೀವು ನೋಡಿರ್ಬೋದು, ಯಾರು ವಿನಯ್ ಅವರ ಟೀಮ್ ಇದ್ದಾಗ ತುಂಬಾನೇ ಸಖತ್ತಾಗಿ ಆಡಿರ್ತಾರೆ, ಫೈಟ್ ಕೊಟ್ಟಿರ್ತಾರೆ. ಶ್ರುತಿ ಅವರ ಯಾರೋ ಇರ್ತಾರೆ, ಅವ್ರು ತುಂಬಾನೇ ಸಖತ್ ಫೈಟ್ ಕೊಟ್ಟಿರ್ತಾರೆ. ಬಟ್ ಅದು ಹೇಳ್ಬೇಕಂದ್ರೆ ಅದಕ್ಕೆ ಕಂಪೇರ್ ಮಾಡಿ ಇದು ಓಕೆ ಅನ್ಸ್ಬಿಡ್ತು ಅಂತ, ಏನು ಅಷ್ಟು ಹೊಡೆದಿಲ್ಲ ಅವರು. ಬಟ್ ಏನಾಗುತ್ತೆ ಇದರಲ್ಲಿ ಏನಾಗುತ್ತೆ, ಇವಾಗ ರಘು ಅವರು ಫಸ್ಟ್ ಇದ್ದಾಗ ಇವರು ವಾಟರ್ ಹಾಕ್ತಾರೆ, ಇದೆಲ್ಲ ಹಾಕ್ತಾರೆ. ರಘು ಅವ್ರು ಹೊಡಿಬೇಕಾದ್ರೂ ರಘು ಅವ್ರ ತಲೆನೇ ಬಗ್ಗಿಸ್ತಾರೆ. ಇವಾಗ ಅಶ್ವಿನಿ ನೀರು ಹಾಕ್ಬೇಕಾದ್ರೆ ಅವರು ತಲೆ ಬಗ್ಗಿಸ್ತಾನೆ ಇರ್ತಾರೆ, ಪ್ರತಿಯೊಂದು ಇದಕ್ಕೂ ತಲೆ ಬಗ್ಗಿಸ್ತಾನೆ ಇರ್ತಾರೆ. ಅಲ್ಲಿರೋರು ಯಾರು ಪಾಯಿಂಟ್ ಔಟ್ ಮಾಡೋದಿಲ್ಲ. ನೋಡಿ ಅವ್ರು ತಲೆ ಬಗ್ಗಿಸ್ತಾ ಇದ್ದಾರೆ, ರೂಲ್ ಬುಕ್ ತೆಗಿಯೋದಾಗಿರ್ಬೋದು, ಒಂದು 3-4 ಸತಿ ಕಾವ್ಯ ಅವ್ರು ನೋಡೋದಾಗಿರ್ಬೋದು. ಈ ಥರ ರಘು ಅವರು ಇದ್ದಾಗ ಯಾಕೆ ಮಾಡ್ತಿಲ್ಲ, ಅವರು ಮಾಡಿಲ್ಲ. ಆ ಥರ ಅಶ್ವಿನಿ ಅವರು ಧ್ರುವಂತವ್ರು ಇದ್ದಾಗ್ಲೇ ಪ್ರತಿಯೊಂದು ಪಾಯಿಂಟ್ ಔಟ್ ಮಾಡ್ತಾರೆ. ಹಿಂಗಿರ್ಬಾರ್ದು, ಹಂಗೆ ತಲೆ ಬಗ್ಗಿಸ್ಬಾರ್ದು, ಮುಟ್ಟೋಗಿ ಈ ಥರ ಮಾಡಿ, ಈ ಥರದ್ದೆಲ್ಲ. ಅದೇ ಇವ್ರುಗಳಿದ್ದಾಗ ಯಾಕೆ ಈ ಥರ ಮಾಡಲಿಲ್ಲ ಅವರು? ನೋಡಿ ಅಲ್ಲಿ ಅಷ್ಟೊಂದು ಇವರಿಬ್ಬರನ್ನ ಆ ರೇಂಜಲ್ಲಿ ಟಾರ್ಗೆಟ್ ಮಾಡೋಂಥದ್ದು ಏನಾಗಿದೆ, ಅಲ್ಲೇ ಅವ್ರಿಗೆ ಗೊತ್ತಾಗ್ತಿದೆ ಅವ್ರು ಎಷ್ಟು ಪ್ರಾಮಾಣಿಕ, ಅವ್ರ ವ್ಯಕ್ತಿತ್ವ ಎಷ್ಟು ಚೆನ್ನಾಗಿದೆ, ಮನಸ್ಸಲ್ಲಿ ಎಷ್ಟು ಒಳ್ಳೇದಿದೆ ಕೆಟ್ಟದಿದೆ ಅನ್ನೋದು ಅಲ್ಲೇ ಗೊತ್ತಾಗ್ತಾ ಇದೆ ನಿಜವಾಗ್ಲೂ. ಬಟ್ ಇವ್ರು ರಘು ಅವ್ರು ತುಂಬಾನೇ ತಲೆ ಬಗ್ಸಿದ್ರು, ತುಂಬಾನೇ ತಲೆ ಬಗ್ಸಿದ್ರು. ಹೊಡಿಬೇಕಾದ್ರೆ ನೀರು ಹೊಡಿಬೇಕಾದ್ರೆ ತುಂಬಾನೇ ಅದನ್ನ ಉಸ್ತುವಾರಿ ಅವಾಗ ಪಾಯಿಂಟ್ ಔಟ್ ಮಾಡಲಿಲ್ಲ. ಅವಾಗ ಅವ್ರಿಗೆ ಯಾವುದೇ ರೀತಿ ಕಡಿಮೆನೋ ಏನೋ ಮೈನಸ್ ಮಾಡಿಲ್ಲ. ಅದೇ ಧ್ರುವಂತವ್ರು ನಿಂತಾಗ ಇವ್ರು ಜೋರಾಗಿ ಫೋರ್ಸಾಗಿ ಹೊಡಿತಾರೆ. ಸೊ ಧ್ರುವಂತವ್ರು ಹೇಳ್ತಾರೆ, ಇಲ್ಲ ನನಗೆ ಜೋರಾಗಿ ಬೀಳ್ತಾ ಇದೆ, ಸೊ ಈ ಥರ ನನಗೆ ಕಣ್ಣಿಗೆ ಬೀಳುತ್ತೆ, ಈ ಥರ ಸ್ಕಿನ್ ಎಲ್ಲ ನನಗೆ ರ್ಯಾಷಸ್ ಆಗುತ್ತೆ, ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ತಾರೆ ಅವರು. ಅದನ್ನು ಕೇಳೋದಿಲ್ಲ. ಇಲ್ಲ ಸರ್, ರೂಲಲ್ಲಿ ಇರೋದೇ ಹಾಗೆ, ನಾವೇನು ಮಾಡೋಕ್ಕಾಗಿಲ್ಲ ಅಂತ ಉಸ್ತುವಾರಿ ಹೇಳ್ತಾರೆ. ಅಲ್ಲಿ ರೂಲಲ್ಲಿ ಬರ್ದಿದ್ರಾ ಅಂದ್ರೆ ಕತ್ ಬಗ್ಗಿಸಬಾರ್ದು ಅಂತ? ಏನು ಬರ್ದಿಲ್ಲ, ಆ ಥರದ್ದೆಲ್ಲ ಏನು ಬರ್ದಿಲ್ಲ. ಒಟ್ಟಿನಲ್ಲಿ ಎಲ್ಲ ಸೂಕ್ಷ್ಮ ಆಗಿರೋ ಜಾಗದಲ್ಲಿ ಹೊಡಿಬಾರ್ದು ನೀರನ್ನ, ಎಲ್ಲೋ ಆ ಥರದ್ದು ಹೊಡಿಯೋದಾಗಿರ್ಬೋದು. ಆ ಥರ ಕಣ್ಣು, ಕಿವಿ, ಮೂಗು, ಈ ಥರ ಸೂಕ್ಷ್ಮ ಇರೋ ಜಾಗಗಳಲ್ಲಿ ಇವೇನು ಮಾಡ್ತೀರ ಫೋರ್ಸಬಲಿ ನೀವು ಇದು ಮಾಡೋಕೆ ಹೋಗಬೇಡಿ ಅಂತ ಇರುತ್ತೆ. ಇವರು ಧ್ರುವಂತವರು ತಲೆ ಬಗ್ಸ್ತಿರ್ತಾರಲ್ಲ, ಅವಾಗ ಇವ್ರು ಮೈನಸ್ ಮಾಡ್ಕೊಂಡ್ಬರ್ತಾರೆ. ಫಸ್ಟ್ ಕಾವ್ಯ ಅವರೇ ಎತ್ತೋದು ಅದನ್ನು ನೋಡಿ, ಈ ಥರ ತಲೆ ಬಗ್ಗಿಸ್ತಿದ್ದಾರೆ, ಆ ಥರ ತಲೆ ಬಗ್ಗಿಸ್ ನೋಡಿ ಅವ್ರ ಮನಸ್ಸು ಒಟ್ಟಿನವ್ರು ಹೊಡಿಬೇಕು ಅವ್ರು. ಯಾಕೆಂದರೆ ಇವರು ರಘು ಅವ್ರು ತುಂಬ ಫೋರ್ಸಲ್ಲಿ ಹೊಡಿತಿದ್ರು ವಾಟರ್ನ, ಒಂಥರ ಶಾರ್ಪಾಗಿ ಹೊಡಿಯುತ್ತದೆ ವಾಟರ್. ತುಂಬಾ ವಾಟರ್ ಏನು ಸುಮ್ಮನೆ ಸಖತ್ತಾಗಿ ಹೆಡ್ ಬೀಳುತ್ತದೆ. ಯಾಕೆಂದರೆ ಅದು ನೈಟಲ್ಲಿ ಮಾಡಿರೋಂಥ ಟಾಸ್ಕ್ ಅದು. ತುಂಬ ಮೂಮೆಂಟ್, ಚೋಳಿ ಮೂಮೆಂಟಲ್ಲಿ ನಡುಗುತ್ತೆ, ಸಖತ್ತಾಗಿ ಒದೆ ಬೀಳುತ್ತದೆ. ಯಾಕೆಂದರೆ ಈಗಿರೋ ಸೀಸನ್ ಏನಾಗುತ್ತೆ, ಸ್ಕಿನ್ ಎಲ್ಲ ಹೊಡೆಯುವಂಥ ಸೀಸನ್ ಈಗ ತುಂಬಾ ಜೋರಾಗಿ ಬೀಳುತ್ತೆ. ಯಾಕೆಂದ್ರೆ ಅಲ್ಲಿರೋ ಜಾಗದಲ್ಲಿ ಇನ್ನೂ ಜಾಸ್ತಿ ಗಾಳಿ, ತುಂಬ ಥಂಡಿ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಇವ್ರು ಕಾವ್ಯವ್ರನ್ನ ಅಷ್ಟೊಂದು ನೋಟೇಟ್ ಮಾಡೋದು, ಕಾವ್ಯವರಾಗಿರ್ಬೋದು, ಎಲ್ಲ ಮನೆಯವರೆಲ್ಲ ಇವ್ರಿಬ್ಬರನ್ನ ಅಷ್ಟೊಂದು ನೋಟೇಟ್ ಮಾಡಿ ಹೇಳೋದಾಗಿರ್ಬೋದು, ಏನಕ್ಕೆ ಮಾಡ್ಬೇಕು ಆ ಥರ ಅವರು? ಯಾಕೆ ಅಷ್ಟೊಂದು? ನೋಡಿ ಕೊನೆಗೆ ಏನಾಗುತ್ತೆ, ಒಂಥರ ಏನೋ ಒಂದು ಗಾದೆ ಇರುತ್ತಲ್ಲ, ರೋಸ್ಗೆ ಎಷ್ಟೇ ಮುಳ್ಳಿದ್ರು ಗುಲಾಬಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಯಾಕೆಂದ್ರೆ ಮುಳ್ಳು ಪ್ರೊಟೆಕ್ಟ್ ಆಗಿರುತ್ತೆ ಅನ್ನೋ ರೀತಿ ಇವ್ರು ಎಷ್ಟೇ ಏನೇ ಮಾಡಿದ್ರು ಕೊನೆಗೆ ಅವರೇ ಗೆದ್ದಿದ್ದಾರೆ. ಹೌದು, ಕೊನೆಗೆ ನೋಡಿ ಅವರು ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಅಶ್ವಿನಿ ಅವರು ಆ ರೇಂಜಿಗೆ ನಿಂತ್ಕೊಳ್ತಾರೆ ಅಂತ ನಾನು ಅನ್ಕೊಂಡಿರಲ್ಲ. ಬಟ್ ಅಶ್ವಿನಿ ಅವ್ರಿಗೆ ತುಂಬಾ ಒಳ್ಳೊಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ, ತುಂಬಾ ಚೆನ್ನಾಗಿ ಆಡಿದ್ರು ಅಂತ. ಇವಾಗ ರಾಶಿಕ್ ಅವ್ರು ಆ್ಯಕ್ಚುಲಿ ನಿಂತಿದ್ದು 29 ನಿಮಿಷ ನಿಂತಿದ್ದರು. ಅಶ್ವಿನಿ ಅವ್ರು 75 ನಿಮಿಷ ನಿಂತಿದ್ದಾರೆ. ಅಶ್ವಿನಿ ಮತ್ತು ಧ್ರುವಂತ ಅದಲ್ಲ ಮೈನಸ್ ಮಾಡಿದ್ರು, 70 ನಿಮಿಷ ಮೈನಸ್ ಮಾಡಿದ್ರು. ಬಟ್ ಅವ್ರು ಇದಕ್ಕೆ ಅವ್ರು ಮೈನಸ್ ಮಾಡ್ಕೊಂಡ್ರು ಇಲ್ಲ. ಬಟ್ ಇದು 75 ನಿಮಿಷ ನಿಂತಿರೋದು ಅದು. ಬಟ್ ನೋಡಿ ಅವ್ರು ಅಶ್ವಿನಿ ಅವರು ಆ ರೇಂಜಿಗೆ ನಿಂತಿದ್ದಾರೆ. ಯಾಕೆಂದ್ರೆ ಅಶ್ವಿನಿ ಅವ್ರಿಗೆ ಏನು ಮಾಡ್ತಾರೆ, ಇಬ್ರು ಸೇರಿ ಗೆಲ್ಬೇಕು ಅನ್ನೋದು ಕೂಡ ಅಭಿಮಾನಿಗಳ ಕೋರಿಕೆ ಆಗಿದೆ. ಇಷ್ಟೊಂದೆಲ್ಲ ಕಷ್ಟಪಟ್ಟಿದ್ದಾರೆ ಆಮೇಲೆ ಜಾಸ್ತಿ ಏನು ಮಾಡ್ತಾರೆ, ಅವ್ರಿಗೆ ನೀರನ್ನ ಜಾಸ್ತಿ ಹೊಡಿತಾರೆ. ರಘು ಆಗಿರ್ಬೋದು, ಆಮೇಲೆ ರಾಶಿಕ್ ಅವ್ರ ಇಬ್ರು ಸೇರಿ ಹೊಡಿತಾರೆ, ಹೋಗಿ ಒಂದು ವಿಕೆಟ್ ಬೀಳಿಸ್ಬೇಕು ಅಂತ. ಸೊ ಅಲ್ಲಿ ಅವರು ಅಶ್ವಿನಿ ಅವರು ಖಂಡಿತ ನಿಜವಾಗ್ಲೂ ಈ ರೇಂಜಲ್ಲಿ ಆಡ್ತಾರೆ ಅಂತ ನಾವು ಅನ್ಕೊಂಡಿರಲ್ಲ. ನಿಜವಾಗ್ಲೂ ತುಂಬಾನೇ ಅಶ್ವಿನಿ ಅವರು ತುಂಬಾ ಚೆನ್ನಾಗಿ ಆಡಿದ್ರು. ಮೋಸ್ಟ್ಲಿ ಗೆದ್ರೆ ಅಶ್ವಿನಿ ಅವರೇ ಗೆಲ್ಲಬೇಕು ಅನ್ನೋದು ನಮ್ಮ ಒಂದು ಆಸೆ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.
ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ಬಿಗ್ ಬಾಸ್ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.